ಹಲೋ ಸ್ನೇಹಿತರೆ, ನಿಮಗೆ ಡೇ ಟು ಡೇ ಸೀರಿಯಲ್ ಅಪ್ಡೇಟ್ ಬೇಕು ಅಂದರೆ ಕಲರ್ ಸೀರಿಯಲ್ ಕುಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗೀತಾ ಸೀರಿಯಲ್ನಲ್ಲಿ ರುದ್ರಾಪುರದ ಧರ್ಮಪಾಲನ ಮನೆಯಲ್ಲಿ ಅವನ ಮನೆ ಕೆಲಸದವನು ಏನೋ ತಿಂತಾ ಇರ್ತಾನೆ ಮತ್ತು ಹೇಳ್ತಾ ಇರ್ತಾನೆ, ಇದನ್ನು ತಿಂತಾ ಇದ್ರೆ ಹೀಗೆ ತಿಂತಾನೇ ಇರಬೇಕು ಅನಿಸುತ್ತೆ ಅಂತ ಹೇಳ್ತಾನೆ. ಹಿಂದಿನಿಂದ ಧರ್ಮಪಾಲನು ಬರ್ತಾನೆ. ಆ ಕೆಲಸದವನನ್ನು ನೋಡ್ತಾನೆ. ಈ ಕೆಲಸದವನಿಗೆ ಧರ್ಮಪಾಲ ಬಂದಿರೋದು ಗೊತ್ತಾಗ್ತದೆ ಮತ್ತು ತಿನ್ನೋದನ್ನು ನಿಲ್ಲಿಸ್ತಾನೆ. ಅದಕ್ಕೆ ಧರ್ಮಪಾಲ ಕೇಳ್ತಾನೆ, ಯಾಕೋ ನಿಲ್ಲಿಸ್ದೆ, ತಿನ್ನು ತಿನ್ನು ಅಂತ ಹೇಳ್ತಾನೆ. ಅದಕ್ಕೆ ಕೆಲಸದವನು ಹೇಳ್ತಾನೆ, ಅಲ್ಲ ದಣಿಗಳೇ, ಅದು ಟಿ ವಿಲಿ ಹೇಳಿದ್ದಾರೆ ಇಷ್ಟಿಷ್ಟೇ ತಿನ್ನಬೇಕು ಅಂತ ಹೇಳ್ತಾನೆ. ಅದಕ್ಕೆ ಧರ್ಮಪಾಲ ಹೇಳ್ತಾನೆ, ಬರೀ ತಿನ್ನೋದಕ್ಕೆ ಮಾತ್ರ ಹೇಳಿದಾರೋ ಇಲ್ಲ ಕೆಲಸ ಮಾಡಬೇಕು ಅಂತಲೂ ಹೇಳಿದಾರೋ ಅಂತ ಕೇಳ್ತಾನೆ. ಅದಕ್ಕೆ ಕೆಲಸದವನು ಹೇಳ್ತಾನೆ, ಅದನ್ನು ಹೇಳಿದ್ದಾರೆ ನಿಮ್ಮ ಆಣೆಗೂ ಹೇಳಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಧರ್ಮಪಾಲ ಹೇಳ್ತಾನೆ, ಬರೀ ತಿಂತಾನೆ ಇರ್ತೀಯಲ್ಲೋ, ಕೆಲಸನೇ ಮಾಡಲ್ಲ ಅಂತ ಹೇಳ್ತಾನೆ. ಆ ಸೂರ್ಯಪ್ರಕಾಶ್ನ ಮಗ ಸೊಸೆ ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಬಾ ಅಂತ ಹೇಳಿದರೆ ಇಲ್ಲಿ ತಿಂದ್ಕೊಂಡು ಕೂತಿದೀಯಾ. ಅದಕ್ಕೆ ಕೆಲಸದವನು ಹೇಳ್ತಾನೆ, ನಾನು ಆಗಲೇ ಹೇಳಿದ್ನಲ್ಲ ದನಿಗಳೇ, ಊರಲ್ಲೆಲ್ಲ ಅವ್ರ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳ್ಕೊಂಡು ಬಂದು ಹೇಳಿದ್ನಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಧರ್ಮಪಾಲ ಹೇಳ್ತಾನೆ, ನೋಡು, ಬರೀ ಮಣ್ಣು ತಂದರೆ ಮಡಿಕೆ ಆಗೋದಿಲ್ಲ. ಅವರು ಏನು ವಿಚಾರಿಸ್ತಾ ಇದ್ದಾರೆ, ಯಾವುದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು ಬರಬೇಕು. ಯುದ್ಧ ಮಾಡೋನಿಗೆ ಬರೀ ಶಕ್ತಿ ಇದ್ದರೆ ಸಾಲದು, ಯುಕ್ತಿನೂ ಇರಬೇಕು ಅಂತ ಹೇಳ್ತಾನೆ. ರುದ್ರಾಪುರದಲ್ಲಿ ವಿಜಿ ಮತ್ತು ಗೀತಾಳಿಗೆ ಎದುರಾಗಿ ಧರ್ಮಪಾಲ ಬಂದಾಯಿತು. ಇನ್ನು ಮುಂದೆ ಏನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.